ಯಾರಿಗೆ ಬೇಗ ಕೋಪ ಬರುತ್ತೆ? ನೀವಿಬ್ರು ಇಷ್ಟು ಚೆನ್ನಾಗಿರ್ತಿರಲ್ವಾ, ನಿಮ್ಮಿಬ್ರು ಮಧ್ಯೆ ಯಾವ್ದೇ ಜಗಳ ಬರಲ್ವಾ ಅಂತ ಕೇಳಿದ್ದೀರಾ. ಗೈಸ್ 100% ಜಗಳ ಬಂದೇ ಬರುತ್ತೆ. ಇಷ್ಟು ನೋಡಕ್ ಹಿಂಗೆ ಅವ್ರೆ. ಹೌದಪ್ಪ, ಪ್ರಾಂಕ್ ಸ್ಟಾರ್ ಒಂದಿನ ಕೊಟ್ರು ಚೋಕ್ ಕೊಟ್ರು ನನ್ಗೆ. ಇದು ಕ್ರೇಜಿ ಕ್ವಶನ್. ಯಾರ್ ಕೇಳಿದ್ರೆ ಯಾರು ಜಾಸ್ತಿ ತಿಂಡಿ ಪೋತಿ? ಗೊತ್ತಾ ಗೈಸ್, 2:30-3 ಗಂಟೆ ರಾತ್ರಿ ನನಗೆ ಮ್ಯಾಗಿ ಬೇಕು. ನನಗೆ ಮ್ಯಾಗಿ ಬೇಕು. ಎಲ್ಲಿಂದ ಹೋಗೋಣ ಗೈಸ್ ಮ್ಯಾಗಿಗೆ? ಜೀವ ಹೂವಾಗಿದೆ, ಬಾಳು ಜೇನಾಗಿದೆ. ನಾನ್ ಇನ್ಮೇಲೆ ವಿಡಿಯೋಸ್ ನಿಮ್ ಜೊತೆ ಬರಲ್ಲ ಅಂತ ಡೈರೆಕ್ಟ್ ಹೇಳ್ಬಿಡ್ತಾರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಖುಷಿ ನಾಗರಾಜ್ ಯೂಟ್ಯೂಬ್ ಚಾನಲ್. ಅಂದ್ರೆ ನನ್ನ ಚಾನಲ್ಗೆ ನಿಮ್ಗೆ ಸ್ವಾಗತ. ಅಂಡ್ ವಿಡಿಯೋಸ್ ತುಂಬಾ ಲೇಟ್ ಆಗಿ ಅಪ್ಲೋಡ್ ಮಾಡ್ತೀವಿ, ಯಾಕಂದ್ರೆ ಸ್ವಲ್ಪ ವರ್ಕ್ ಇತ್ತು, ಹಾಗಾಗಿ ಲೇಟ್ ಆಗಿ ಅಪ್ಲೋಡ್ ಆಗತ್ತೆ. ನಮ್ಮ ಜೊತೆ ಇದ್ದಾರೆ ದಚ್ಚು ಅವರು. ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಗೇನ್ ಖುಷಿ ಅವ್ರ ಯೂಟ್ಯೂಬ್ ಚಾನಲ್ಗೆ. ಯಾರ್ಯಾರೆಲ್ಲ ಹೊಸಬ್ರು ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೇಟ್ ಆಗಿದೆ, ಬಟ್ ಆದ್ರೆ ಲೇಟೆಸ್ಟ್ ಆಗಿ ಬರ್ತಾ ಇದೀವಿ. ತುಂಬಾ ಲೇಟ್ ಆಯ್ತು. ಇವ್ರದ್ದು ಅಪ್ಲೋಡ್ ಮಾಡ್ತಾರೆ, ಬಟ್ ನನ್ ಸ್ವಲ್ಪ ವರ್ಕ್ ಇತ್ತು, ಹಾಗಾಗಿ ಸ್ವಲ್ಪ ಬಿಸಿ ಇದೆ, ವಿಡಿಯೋ ಮಾಡಕ್ ಆಗ್ತಿಲ್ಲಾಗಿತ್ತು. ಅಂಡ್ ಇವತ್ತಿನ ಇಬ್ರು ಊರಲ್ಲೂ ಇರ್ಲಿಲ್ಲ. ಅವರು ಎಲ್ಲ ಬೇರೆ ಕಡೆ ಶೂಟ್ ಮೇಲೆ ಈಚೆ ಹೋಗಿದ್ರು, ನಾನ್ ಕೆಲ್ಸದ ಮೇಲೆ ಈಚೆ ಹೋಗಿದ್ದೆ. ಇಬ್ಬರದು ಅದೇ ಬಿಸಿ ಆಗೋಗಿತ್ತು. ಸೊ ಅದಕ್ಕೇನೆ ಇಷ್ಟ ದಿನ ಆದ್ಮೇಲೆ, ತುಂಬಾ ದಿನ ಆದ್ಮೇಲೆ ಒಂದ್ ಒಳ್ಳೆ ವಿಡಿಯೋ ಜೊತೆ ಬರ್ತಾ ಇದೀವಿ. ಏನು ಅಂತ ಹೇಳಿದ್ರೆ ಅವರು ಮೇಡಮ್ ಅವರೇ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಕೆಲವೊಂದ್ ತುಂಬಾ ಜನ ಕ್ವಶನ್ ಮಾಡಿದೀರಾ, ಏನು ಎತ್ತ ಆತರ ಅಂತ ಹೇಳ್ಬಿಟ್ಟು ತುಂಬಾ ಕ್ವಶನ್ ಮಾಡಿದೀರಾ. ಆ ಕ್ವಶನ್ ಗೆ ಆನ್ಸರ್ ಮಾಡೋಣ ಅಂತ. ಇದು ಒಂದು ಫನ್ನಿ ಕ್ವಶನ್ಸ್ ಮಾತ್ರ ತುಂಬಾ ಜನ ಕೇಳಿದೀರಾ. ಸೊ ಎಂತ ನೋಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ಸೊ ಇವಾಗ ಮಾಡೋಣ, ವಿಡಿಯೋ ಮಾಡೋಣ. ವಿಡಿಯೋ ನೋಡಿ ಯಾರು ಏನು ಇವಾಗ ಏನ್ ಇದು ಅಂತ ಅಂದ್ರೆ, ಲೈಕ್ ಇವಾಗ ಏನ್ ಕ್ವಶನ್ ಕೇಳಿದೆ, ನೀವೇನ್ ಕೇಳಿದೀರಾ ಅದನ್ನೇ ನಾವು ಏನ್ ಉತ್ತರ ಕೊಡ್ಬೇಕು. ಥ್ಯಾಂಕ್ ಯು ಗೈಸ್ ಕೇಳಿದ್ದಕ್ಕೆ. ಫನ್ನಿ ಆಗಿ ಆನ್ಸರ್ ಮಾಡ್ತೀವಿ. ಡೋಂಟ್ ಟೇಕ್ ಇಟ್ ಸೀರಿಯಸ್ ಅಷ್ಟೇ. ಗೈಸ್ ಇವಾಗ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಏನ್ ಕೇಳಿದೀರಾ ಅಂದ್ರೆ, ಯಾರು ತುಂಬಾ ಲೇಟ್ ಆಗಿ ಎದ್ದೊಳ್ತಾರೆ? ನಾನ್ ಶೂಟ್ ಇದ್ದಾಗ ಬೇಗ ಎದ್ದೊಳ್ತೀನಿ, ನಾರ್ಮಲ್ ಆಗಿ ಲೇಟ್ ಆಗಿ ಎದ್ದೊಳ್ತೀನಿ. ಇವ್ರು ಮಲ್ಗೋದೆ 3 ಗಂಟೆ ಅಂದ್ರೆ ಎದ್ದೇಳೋದು ಎಲ್ಲಿಂದ ಲೇಟು ಅಲ್ವಾ? ಕೆಲ್ಸ ಮುಗಿಸ್ಕೊಂಡು ನಾವ್ ಮಲ್ಗೋದೆ 3:30-4 ಗಂಟೆ ಮೇಲೆ. ಇವ್ರು ನಾನ್ ಆದ್ರೂ 3:30-4 ಗಂಟೆಗೆ ಮಲ್ಗೋದ್ರು ನಾನು ಎದ್ದೊಳೋದು 8:30-9 o'clock ಎದ್ಬಿಡ್ತೀನಿ. ಬಟ್ ಇವ್ರು ಎದ್ದೊಳೋದು 11 ಗಂಟೆ 10 ಗಂಟೆ ಆ ತರನೇ ಎದ್ದೊಳ್ತಾರೆ ಶೂಟ್ ಇಲ್ಲ ಅಂದ್ರೆ. ಸೊ ಫಸ್ಟ್ ಕ್ವಶನ್ ಆಯ್ತು. ಇನ್ನೊಂದು, ಯಾರು ದುಡ್ಡು ಜಾಸ್ತಿ ಸ್ಪೆಂಡ್ ಮಾಡ್ತಾರೆ? ಇವ್ರು ನನ್ ಜಾಸ್ತಿ ಹತ್ರ ಜಾಸ್ತಿ ಮನಿ ಇರಲ್ಲ, ಇವ್ರು ಜಾಸ್ತಿ ಮನಿ ಅಂತ ಇಲ್ಲ ಆತರ ಏನಿಲ್ಲ. ಖರ್ಚು ಮಾಡ್ತೀವಿ, ಇಬ್ರು ಈಕ್ವಲ್ ಆಗಿ ಖರ್ಚು ಮಾಡ್ತೀವಿ. ಯಾರಿಗೆ ಬೇಗ ಕೋಪ ಬರುತ್ತೆ? ಹೌದು ಗೈಸ್, ಕೋಪ ಬರ್ಸಿದ್ರೆ ಆಬ್ವಿಯಸ್ಲಿ ಕೋಪ ಗೈಸ್ ನಿಜ ಹೇಳ್ತೀನಿ, ಕೋಪ ಹಿಂಗೆ ಅಲ್ಲ, ಸುಮ್ನೆ ರೀ ಈ ತರ ಹಿಂಗೆ ರೀ ಅಂದ್ರೆ ಇಲ್ಲ. ಆಬ್ವಿಯಸ್ಲಿ ಫಸ್ಟ್ ನನ್ಗೆ ಏನಂತ ಹೇಳಿ ಅಂದ್ರೆ, ನಾರ್ಮಲ್ ಆಗಿ ಕೋಪ ಬರುತ್ತೆ. ಯಾಕಂದ್ರೆ ನಾನು ಸೈಲೆಂಟ್ ಆಗಿ ಇರ್ತೀನಿ. ಕೋಪ ಬರ್ಸಿದ್ರೆ ಸರ್ ಅಂತ ಇರುತ್ತೆ. ಅಂದ್ರೆ ನನ್ನ ಇಮೇಜ್ ಏನಾಗ್ಬಾರ್ದು, ಇಮೇಜ್ ಡ್ಯಾಮೇಜ್ ಏನಾಗಿರಲ್ಲ. ಏನಾಗಿರುತ್ತೆ ಗೊತ್ತಾ, ಇವಾಗ ಏನೋ ಒಂದ್ ಹೇಳಿರ್ತೀವಿ, ಏನಂತ ಖುಷಿ ಅವ್ರೆ ಈ ತರ ಅಂತ ಹೇಳ್ಬಿಟ್ಟು ಅವ್ರೊಂದ್ 2-3 ಸಲ ಹೇಳ್ತಾರೆ. ಅದಾದ್ಮೇಲಿಂದ 3 ಟೈಮ್ ವಿಡಿಯೋ ಮಾಡಿ ನೀಟಾಗಿ ಮಾಡಿ ಅಂತ ಹೇಳ್ತಾ ಇರ್ತೀನಿ, ಮಾಡಿರಲ್ಲ. ಸೊ ಹೇಳಿ ನಂಗೆ ತಲೆ ಚಿಟ್ಟ ಹಿಡ್ದೋಗು, ಅವಾಗ ಸ್ವಲ್ಪ ಕೋಪ ಮಾಡ್ಕೋತೀನಿ ಅಷ್ಟೇನೆ. ಗೈಸ್ ಇನ್ನೊಂದ್ ಕ್ವಶನ್, ಆ ಕ್ವಶನ್ ಇವಾಗ್ಲೇ ಫಸ್ಟ್ ಆನ್ಸರ್ ಮಾಡ್ಬಿಡ್ತೀನಿ. ಅದು ಯಾರೋ ಕೇಳಿದಾರೆ, ನೀವಿಬ್ರು ಇಷ್ಟು ಚೆನ್ನಾಗಿರ್ತಿರಲ್ವಾ, ನಿಮ್ಮಿಬ್ಬರ ಮಧ್ಯೆ ಯಾವ್ದೇ ಜಗಳ ಬರಲ್ವಾ ಅಂತ ಕೇಳಿದ್ದೀರಾ. ಗೈಸ್ 100% ಜಗಳ ಬಂದೇ ಬರುತ್ತೆ. ಜಗಳ ಆಡೇ ಆಡ್ತೀವಿ. ಜಗಳ ಆಡಿದ್ರೆ
2 to 3 days ಮಾತಾಡ್ಸೋದೇ ಇಲ್ಲ ಫೋನು ಮಾಡಲ್ಲ, ಒಬ್ರಿಗೊಬ್ರು ಫೋನು ನೋ ಮಾಡಲ್ಲ. ಮೆಸೇಜ್. ಇವ್ರು ನಾನ್ ಮಾಡ್ತಾರೆ ಮೆಸೇಜ್ ಗುಡ್ ಮಾಡ್ತೀನಿ. ಮಾರ್ನಿಂಗ್ ಗುಡ್ ನೈಟ್ ಹಾ, ಏನ್ ಮಾಡ್ತಿದ್ದೀರಾ ಊಟ ಮಾಡಿದ್ರೆ ನಾನ್ ರಿಪ್ಲೈ ಮಾಡಲ್ಲ. ಬಟ್ ಇವ್ರಿಗಂತೂ ಅದ್ರಲ್ಲಿ ಎವ್ವಿ ಕೋಪ. ಏನೇ ಆದ್ರೂ ನನ್ ಮೇಲೆನೆ, ಏನೇ ಆದ್ರೂ ನಾನ್ ನನ್ ತುಂಬಾ ಮೇಲೆನೆ. ತಾಳ್ಮೆ ಗೈಸ್, ಸೈಲೆಂಟ್ ತಾಳ್ಮೆ ಆಗಿರ್ತೀನಿ. ಗೈಸ್, ನಿಜ. Hello, hello, ಒಂದಿನ hello, hello. ಒಂದಿನ ಅದನ್ನೇ ವಿಡಿಯೋ ಮಾಡ್ತೀನಿ, ಅದನ್ನ ನೋಡಿ ನೀವ್ ಅದನ್ನ ಇದಾದ್ಮೇಲೆ ಯಾವಾಗ ಚಾನ್ಸ್ ಸಿಕ್ಕಿದಾಗ ನಾನು ಅದನ್ನ ವಿಡಿಯೋ ಮಾಡ್ಬಿಟ್ಟು ಹಾಕ್ತೀನಿ ನೋಡಿ. ಅವರು ನಾನು ಸೈಲೆಂಟ್ ಚಿಕ್ಕ ವಯಸ್ಸಿಂದ, ಬಟ್ ಈ ತರದ ಜನ ಇರ್ತಾರಲ್ಲ, ಸೊ ತಿಕ್ಲತ್ತತ್ ನಮ್ಗೆ. So ಇನ್ನೊಂದ್ ಹಾಗಾಗಿ ಏನ್ ಗೊತ್ತಾ ಗೈಸ್, ಏನೇ ಜಗಳ ಹೋದ್ರು ಏನೇ ಆದ್ರೂ ಒಬ್ರು ಅನ್ಸರ್ಸ್ಕೊಂಡ್ ಹೋದ್ರೇನೆ ಅದು ಕರೆಕ್ಟ್ ಆಗಿ ಒಂದು ರ್ಯಾಪೋ ಬಿಲ್ಡ್ ಆಗತ್ತೆ. ಏನೋ ಫಸ್ಟ್ ಫ್ರೆಂಡ್ಶಿಪ್ ಅಲ್ಲಿ ಜಗಳ ಬರುತ್ತೆ, ಬಟ್ ಇಟ್ಸ್ ಕಾಮನ್. ಅದನ್ನ ಅನುಸರಿಸ್ಕೊಂಡು ಹೋಗಿ, ಬಟ್ ಏನದು ಹೇಳ್ತಾರೆ, ಎಲ್ಲ ಬಗೆಹರಿಯುತ್ತೆ. ಅದನ್ನ ಮಾಡ್ಕೊಂಡು ಸುಮ್ನೆ ನಾವು ದೂರ ಆಗ್ಬಿಡಿ ಅಷ್ಟೇ. ಸಣ್ಣ ಪುಟ್ಟ ವಿಷಯಕ್ಕೆ ಈಗ ಏನು ಇಲ್ಲ ಗೈಸ್, ನಾವ್ ಜಗಳ ಆಡೋದು ಒಂದೇ ವಿಷಯಕ್ಕೆ, ಒಂದು ವಿಡಿಯೋಸ್ ಪ್ರಾಪರ್ ಆಗಿ ಬರ್ತಾ ಇಲ್ಲ, ವಿಡಿಯೋಸ್ ಚೆನ್ನಾಗಿ ಬರ್ತಾ ಇಲ್ಲ, ಇದೇ ವಿಷಯಕ್ಕೆ ಬಿಟ್ರೆ ಮಾಡಲ್ಲ ಇವರು. ಪರ್ಸನಲ್ ಆಗಿ ಇಬ್ರಿಗೂ ಯಾವ್ದೇ ರೀತಿ ಯಾವ್ದೇ ಗಲಾಟೆ ಬಂದಿಲ್ಲ. ಬರಲ್ಲ, ಏನು ಬರಲ್ಲ. ಅಷ್ಟೇ, ಅದ್ ಬಿಟ್ರೆ ಇನ್ನೇನಿಲ್ಲ. ನೆಕ್ಸ್ಟ್ ಕ್ವಶನ್, ಏನು ಯಾರು ಫಸ್ಟ್ ಸಾರಿ ಕೇಳ್ತಾರೆ? ಸಾರಿ ಅನ್ನೋದಕ್ಕೆ ಒಂದು ಮೀನಿಂಗ್ ಇದೆ. ಡಿಕ್ಷನರಿ ತುಂಬಿಸ್ಬಿಟ್ಟಾರೆ ಸಾರಿ 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 ಏನಕ್ಕೆ ಸಾರಿ ಅಂದ್ರೆ ಕುಶಿಮಾ ಸಾರಿ ಕುಶಿಮಾ ಸಾರಿ ಕುಶಿಮಾ ಅಂತ. ರೀಸನ್ ಹೇಳ್ತೀನಿ ಗೈಸ್, ತಪ್ಪೇ ಹಿಡ್ದಲ್ಲ. ಏಯ್ ಗುರು, ತಪ್ಪು ಮಾಡ್ತೀರಾ ನೀವು ಗೈಸ್. ಎಷ್ಟು ತಪ್ಪು ಮಾಡ್ತಾರೆ ಅಂದ್ರೆ ನೋಡಿ ಎಷ್ಟು ಮಾತಾಡ್ತಾರ ನೋಡಿ, ನಾನ್ ಮಾತಾಡಕ್ಕೆ ಬಿಡ್ತಲ್ಲ ಗೈಸ್. ವಿಡಿಯೋಸ್ ಒಂದ್ ಮಾತಾಡಲ್ಲ ಗೈಸ್, ಔಟ್ಡೋರ್ ಅಷ್ಟೇ. ಗೈಸ್ ನಾನು ಇವತ್ ಗಂಟನು ಅವ್ರಿಗೆ ಯಾವ್ದೇ ರೀತಿ ಹರ್ಟ್ ಮಾಡೋ ತರ ನಾನ್ ಅನ್ಕೊಂಡಿಲ್ಲ, ಬಟ್ ಆದ್ರೆ ಮಾವಿನಕಾಯಿ ಕೊಡಿ ನೋಡಿ ಈ ತರ ಹಿಂಗೆ ತಿಂಡಿ ಪೋತಿ ಅಂದ್ರೆ ತಿಂಡಿ ಪೋತಿ. ಅಕಸ್ಮಾತ್ ಕೊಡ್ಸಿಲ್ಲ ಅಂದ್ರೆ ಅದಕ್ಕೆ ಕೋಪ ಮಾಡ್ಕೊಂಡು ಸಾರಿ ತಿನ್ನಮ್ಮ ಅನ್ಬೇಕು. ಇಲ್ಲ ಏನಾದ್ರು ಅನ್ಬಿಟ್ರೆ ಅದಕ್ಕೆ ನೋಡಕ್ ಹಿಂಗೆ ಅವ್ರೆ. ಹೌದಪ್ಪ, ಆ ಸಾರಿ ಏನಕ್ಕೆ ಕೇಳ್ತೀನಿ ಅಂದ್ರೆ ಅದು ಹಲೋ ಮುಂದೆ ಗೊತ್ತಾಗತ್ತೆ, ನಿಮ್ಗೆ ಸಾರಿ ಗೊತ್ತಾಗತ್ತೆ. ಸಾರಿ ಅನ್ನೋ ಡಿಕ್ಷನರಿ ತುಂಬಿಸ್ಬಿಟ್ಟವ್ರು ಇವ್ರು. ಸಾರಿ ಕೇಳೋದ್ರಿಂದ ಯಾವ ಮನುಷ್ಯನು ಚಿಕ್ಕವನ ಗೈಸ್, ಶಂಸೋದ್ರಿಂದ ಅದು ಎಷ್ಟು ಒಂದ್ ಸಲ ಚೆನ್ನಾಗ 2 ಸಲ ಚೆನ್ನಾಗಿರುತ್ತೆ, 28 ಸಲ ಅದೇ ಚೆನ್ನಾಗಿರಲ್ಲ. 28 ಸಲ ಅವರೇ ಮಾಡ್ಕೊಂಡಿದ್ರೆ. ನಾನೇ ಮಾಡ್ಕೊಂಡು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಯಾರು ತುಂಬಾ ಮನೆಯಲ್ಲಿ ಫನಿ ಆಗಿರ್ತಾರೆ? ಮಕ ಇರ್ತಾರೆ ಏನು ನಿಜ ಹೇಳ್ತೀನಿ, ಆ ಫನ್ಗೆ ಡೆಡ್ ಆಪೋಸಿಟ್ ಆಂಕರ್ನೆಸ್ಗೆ ಇವ್ರೆ. ನೋ ಫನ್. ನೀವೇ ಕಮೆಂಟ್ ಮಾಡಿ ನನ್ಗೆ, ನನ್ ಫನ್ ಇಲ್ವಾ ಮಾಡಿ ಗೈಸ್. ನಾನು ಒಪ್ಕೊಂಡು ಹೇಳಿದ್ದು ಕೆಲವೊಂದ್ ಟೈಮಲ್ಲಿ ಫನ್ ಆಗಿರ್ತಾರೆ, ಆ ಫನ್ ಅನ್ನೇ ಸೀರಿಯಸ್ ಮಾಡ್ಕೊಂಡ್ಬಿಡ್ತಾರೆ ಗೈಸ್, ಅದೇ ಫನ್ ಇವ್ರಿಗೆ. ನೆಕ್ಸ್ಟ್, ಹೂ ಇಸ್ ಬಿಗ್ಗೆಸ್ಟ್ ಪ್ರ್ಯಾಂಕ್ ಸ್ಟಾರ್? ಒಂದಿನ ಕೊಟ್ರು ಚೋಕ್ ಕೊಟ್ರು ನನ್ಗೆ. ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಒಂದ್ ವಿಡಿಯೋ ಮಾಡಿರ್ಲಿಲ್ಲ, ವಿಡಿಯೋ ಆಗಿದ್ರೆ ತುಂಬಾ ಚೆನ್ನಾಗಿ ಬಂದಿರೋದು. ನಾರ್ಮಲ್ ಆಗಿ ಒಂದು ಮಾಡ್ಬೇಕು ಅಂತ ಮಾಡಿದ್ದು, ಅದೇನಾಗೋಯ್ತು ಇವ್ರಿಗೆ ಕೋಪ ಬಂದ್ಬಿಡ್ತದ್ದು. ಟೈಮ್ ವೇಸ್ಟ್, ಆ ವೇಸ್ಟ್, ಈ ವೇಸ್ಟ್. ಮಾಡಿದ್ರೆ ಪ್ರಾಪರ್ ಆಗಿ ವಿಡಿಯೋ ಮಾಡ್ಬೇಕು. ಕೆಲವೊಂದು ಆ ಟೈಮ್ ಅಲ್ಲಿ ಸಿಚುವೇಶನ್ ಸಡನ್ ಆಗಿ ತಗೊಂಡಾಗ ವಿಡಿಯೋಸ್ ಬರಲ್ಲ. ಕೆಲವೊಂದು ಫ್ರಾಂಕ್ ಅಂದ್ರೆ ಇವ್ರೆ ಅಷ್ಟೇ. ನಾನೇ ಗೈಸ್, ನಾನ್ ಫ್ರಾಂಕ್ ಎಲ್ಲ ಮಾಡಲ್ಲ. ಮನೆಯಲ್ಲಿ ಯಾರು ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರೆ ಗೈಸ್? ನಾನೇ ಗೈಸ್. ಗೈಸ್ ನೀವು ನಿಜ ಹೇಳಿ, ನಾನು ಚಿಕನ್ ಎಲ್ಲ ಯಾರು ಮಾಡ್ಕೊಡೋದು? ಮನೇಲಿ ಯಾರು ಚಿಕನ್ ಮಾಡ್ಕೊಟ್ಟಿದ್ದಾರೆ? ಆಂಟಿ ಮಾಡ್ತಾರೆ. ಎಷ್ಟಲ್ಲಿ ಆಂಟಿ ಮಾಡಿದ್ದಾರೆ? ಇಲ್ಲ ಇವರೇ ಚೆನ್ನಾಗಿ ಮಾಡ್ತಾರೆ. ನೂಡಲ್ಸ್ ಏನು ಇಲ್ಲ, ನನ್ ಕುಕಿಂಗ್ ಬರಲ್ಲ, ಬಟ್ ಆದ್ರೂ ಏನೇನೋ ಮಾಡಿ ಜುಗಾಡ್ ಮಾಡಿ ಮಾಡ್ತೀನಿ. ಬಟ್ ಏನೋ ಮಾಡ್ತಾರೆ, ಚೆನ್ನಾಗಿರುತ್ತೆ. ನನ್ ಕೈ ರುಚಿ ನಿಮ್ಗೆ ಇಷ್ಟ? ನಿಮ್ಗೊಂದು ಟ್ವಿಸ್ಟ್, ಆಂಟಿ ಕೈ ರುಚಿ ಇಷ್ಟ, ನನ್ ಕೈ ರುಚಿ ಇಷ್ಟನಾ ನಿಮ್ಗೆ? ಅನ್ನ ಗೈಸ್, ಊಟ ಅಂದ್ಮೇಲೆ ಯಾವ್ದಾದ್ರೆ ಏನು ನೋಡಿ, ಅಮ್ಮ ಅಂತ ಹೇಳಿಲ್ಲ ಗೈಸ್, ಅಮ್ಮ ಅಂತ ಹೇಳೋದ. ಯಾಕಂದ್ರೆ ಊಟ ಇವಾಗ ಈಚೆ ಅಮ್ಮ ಮಾಡೋ ಅಡ್ಗೆ ಚಂದನ, ಈಚೆ ನಾನ್ ಮಾಡೋ ಚಂದನ, ಈಚೆ ಕಡೆ ಊಟ ಮಾಡೋರ್ ಚಂದನ ಅಂತ ಅಂದ್ರೆ ಏನ್ ಅನ್ಕೊಂತೀವಿ? ನಾವು ಬ್ಯಾಂಗ್ಳೂರಲ್ಲಿ ಇದೀವಲ್ಲ, ನಮಗ್ ಅನ್ಸುತ್ತೆ ಓ ನಮ್ಮ ಅಮ್ಮ ಮಾಡೋ ಕೈ ಅಡ್ಗೆನೆ ನಮ್ಗೆ ಇಷ್ಟ ಆಗೋದು ಅಂತ ಹೇಳಿ ಅನ್ಸುತ್ತೆ. ಬಟ್ ಆಂಟಿ ಚೆನ್ನಾಗ್ ಮಾಡ್ತಾರೆ, ಸೊ ಆಂಟಿ ಕೈ ಅಡ್ಗೆನೆ ನಮ್ಗೆ ಎಲ್ಲರೂ ಇಷ್ಟ. ನಾವು ಜಾಸ್ತಿ ಕುಕ್ ಎಲ್ಲ ಮಾಡಕ್ ಹೋಗಲ್ಲ. ಆಂಟಿ ಬಿಡೋದು ಇಲ್ಲ ಗೈಸ್. ಇನ್ನೊಂದು, ಇದು ಕ್ರೇಜಿ ಕ್ವಶನ್. ಯಾರು ಕೇಳಿದ್ರೆ ಯಾರು ಜಾಸ್ತಿ ತಿಂತಾರೆ ದಿನ ಇಲ್ಲ? ಇವ್ರೆ. ಯಾಪ ಗಾಯ್ಸ್, ಎಷ್ಟು ನಾನು ಇಷ್ಟು ತಿನ್ನಲ್ಲ, ಲಿಟಲ್ ಅಲ್ಲ ಗೈಸ್, ನಾರ್ಮಲ್ ಆಗಿ ತಿಂತಾರೆ.
ನೀವು ನಂಬಲ್ಲ, ಒಂದ್ಸಲಿ ಯಾವ್ದೋ ಒಂದ್ ಶೂಟ್ಗೆ ಎಲ್ಲೋ ಹೋಗಿದೀವಿ, ಊಟ ಮಾಡಿದ್ದಾರೆ. ಬ್ಯಾಗ್ ತುಂಬಾ ತಿಂಡಿ. ಅಲ್ಲ, ಬ್ಯಾಗ್ ತುಂಬಾ ತಿಂಡಿ ಇದೆ. ತಿಂಡಿ ಇದ್ರೂನು ಆ ತಿಂಡಿ ಸಾಲಿಲ್ಲ. ತಿಂಡಿ ಅದು ಬೇಡ, ಟೈಮ್ ಎಷ್ಟು ಗೊತ್ತಾ ಗೈಸ್? 2:30-3 ಗಂಟೆ ರಾತ್ರಿ. ನನಗೆ ಮ್ಯಾಗಿ ಬೇಕು, ಏಯ್ ನನಗೆ ಮ್ಯಾಗಿ ಬೇಕು. ಎಲ್ಲಿಂದ ಹೋಗೋಣ ಗೈಸ್ ಮ್ಯಾಗಿಗೆ? ಅದ್ ಮನೇಲೆ ಮಾಡ್ಕೊಟ್ರು ಇವ್ರೇನೆ. ಲಾಸ್ಟ್ ನಾನು ಅವತ್ತು ಇವ್ರ ಮನೇಲಿ ಇದ್ದೆ. ಶೂಟ್ ಇದ್ದಿದ್ದು ಒಂದ್ ಲೊಕೇಶನ್ ಅಲ್ಲಿ. ಆ ಲೊಕೇಶನ್ ಇಂದ ಆಲ್ಮೋಸ್ಟ್ ಅಲ್ಲೂ ಒಂದು 25-30 ಕಿಲೋಮೀಟರ್ಸ್ ಮನೆಗ್ ಬಂದು ಮ್ಯಾಗಿ ಮಾಡಿ ತಿನ್ನಿಸ್ಕೊಂಡು, ಆಕ್ಚುಲಿ ಬೆಳಗ್ಗೆ 4:30-5 ಗಂಟೆ ಶೂಟ್ ಇತ್ತು, ಮತ್ತೆ ಅಲ್ಲಿಗೆ ಓಡೋಗಿದ್ದು. ಸೊ ಈ ತರ ಮಾಡ್ತಾರೆ ಗೈಸ್. ಅಂದ್ರೆ ತುಂಬಾ ಇಷ್ಟ ತಿನ್ನೋದೆಲ್ಲ ನಂಗೆ, ಬಟ್ ಲಿಟಲ್ ತಿಂತೀನಿ. ತುಂಬಾ ಹಾಕೊಂಡು ಎಲ್ಲ ಸಾಂಬಾರೆಲ್ಲ ಸುರ್ಕೊಂಡು ತಿನ್ನಲ್ಲ, ಲಿಟಲ್ ತಿಂತೀನಿ. ಗಂಟೆಗೆ ತಿನ್ನಿ ಅಂತ ಡಾಕ್ಟರ್ ಹೇಳಿಲ್ಲ, ನಾನೇ ಹೇಳ್ಕೊಂಡಿದೀನಿ. ಗಂಟೆಗಲ್ಲ, ಒಂದು 10 ನಿಮಿಷಕ್ಕೂ ತಿಂತಾ ತಿಂತಾ ಇರ್ತಾರೆ. ಇರ್ತೀನಿ. ಇವಾಗ ತಾನೇ ಈಗ ಏನೋ ತಿಂದ್ರು, ಇಲ್ಲಿದೆ ಈಗಾಗಲೇ ಮಾವಿನಕಾಯಿ ಖಾಲಿ ಆಯ್ತು. ಇನ್ನೊಂದ್ 2-3 ಐಟಮ್ ಇಟ್ಟಿದೆ. ವಿಡಿಯೋ ಮುಗಿಯೋಷ್ಟಾದ್ರೆ ಎಷ್ಟು ಐಟಮ್ ಬರುತ್ತೋ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಯಾರು ತುಂಬಾ ಲೇಜಿ? ಇವ್ರೆ ನಾನ್ ಇವ್ರೆ ಗಾಯ್ಸ್, ನಿಜ ಹೇಳ್ತೀನಿ. ಇವ್ರು ಹೇಳ್ತಾರೆ ನಾನ್ ಬೇಗ ರೆಡಿ ಆಗ್ತೀನಿ, ರೆಡಿ ಆಗ್ಬಿಟ್ಟಿದೀನಿ, ನಾನ್ ಎಷ್ಟೋ ಸಲ ಗಾಯ್ಸ್ ಕಾದು ಆ ಲೇಜಿನೆಸ್ಗೆ ನಾನೇ ಬ್ರ್ಯಾಂಡ್ ಅಂಬಾಸಿಡರ್ ಆದಂಗ ಆಗ್ಬಿಟ್ಟಿದ್ದೀನಿ. ಲೇಜಿ ಅಂತ ಏನಿಲ್ಲ, ಲಿಟಲ್ ಆಗಿ ಇವ್ರು ಲೇಟ್ ಆಗಿ ಬರ್ತಾರಲ್ಲ, ಸೊ ಹಾಗಾಗಿ ನಾನು ಲೇಟ್ ಆಗಿ ಆತರ ಏನಿಲ್ಲ, ತುಂಬಾ ಲೇಟ್ ಮಾಡ್ತಾರೆ ಗೈಸ್. ಲೇಜಿ ಅಂದ್ರೆ ಇವ್ರೆ. ಅದೇ ನೋಡಿ, ಅದ ಕಾಫಿ ಕುಡಿತಾವ್ರಿ. ಏನಾದ್ರೂ ಒಂದೊಂದು ತಿನ್ಬೇಕು, ಹೋಗ್ತಾ ಇರ್ಬೇಕು. ಆಮೇಲೆ ಹೂ- ರೋಹಿತ್ ಅದು ಅದ ಹೆಸರು ಬೇಡ, ಹೆಸರು ಆಮೇಲೆ ಹೇಳೋಣ. ಯಾರು ತುಂಬಾ ಲೇಟ್ ಆಗಿ ರೆಡಿ ಆಗ್ತಾರೆ? ನಾನ್ ಬೇರೆ ಹುಡ್ಗಿರ್ ತರ ಗಾಯ್ಸ್, ಇವ್ರು ನಾಟ್ ಮೀ. ನಾನು ಬೇರೆ ಹುಡ್ಗಿರ್ ತರ ಮೇಕಪ್ ಹಾಕೊಂಡು ಗೈಸ್ ಹೇಳ್ತೀನಿ ನೋಡಿ, ಮೇಕಪ್ ನಾನ್ ಮಾತಾಡೋದಿಲ್ಲ ಗೈಸ್. ಡ್ರೆಸ್ ಹಾಕ್ತಾರೆ, ಈ ಒಂದು ಸಲ ಹಾಕಿ ಡ್ರೆಸ್ ಚೇಂಜ್ ಮಾಡಿ ಅದೇನಂದ್ರೆ ಮಿರರ್ ಬೇಜಾರಾಗ್ಬೇಕು, ಆ ರೇಂಜ್ ಅಲ್ಲಿ ಚೇಂಜ್ ಮಾಡ್ತಾ ಇರ್ತಾರೆ. ಹೇಳ್ತೀನಿ, ನನ್ನ ಬಾಡಿಗೆ ಅದು ಫಿಟ್ ಅನ್ಸ್ಬೇಕು. ನನ್ಗೆ ನನ್ನ ಬಾಡಿಗೆ ಅದು ಕರೆಕ್ಟ್ ಆಗಿ ನನ್ ಪ್ರೊಟೆಕ್ಟ್ ಮಾಡ್ತಿದ್ಯಾ, ನಂಗೆ ಹಂಗ ಅನ್ಸ್ಬೇಕು. ಹೆಂಗೆಂಗೋ ಹಾಕೊಂಡು ಓಡಾಡೋದು ನಂಗೆಲ್ಲ ಇಷ್ಟ ಇಲ್ಲ. ಗೈಸ್ ನೀವೇ ನೋಡಿರ್ತೀರಾ ಎಲ್ಲ ನೋಡಿ ತುಂಬಾ ಡಿಲೇ ಮಾಡ್ತಾರೆ ವಿಡಿಯೋಸ್ ಅಲ್ಲಿ. ತುಂಬಾ ಇಲ್ಲ, ಮೇಕಪ್ ಜಾಸ್ತಿ ಮಾಡೋದು. ಡ್ರೆಸ್ಸಿಂಗ್ ಸೆನ್ಸ್ ಡ್ರೆಸ್ ಅಲ್ಲಿ ಏನು ಅಂದ್ರೆ ಗೈಸ್, ಒಬ್ಬ ವ್ಯಕ್ತಿ ಒಂದು ಹುಡುಗಿಗೆ ನೋಡುದ ಡ್ರೆಸ್ಸಿಂಗ್ ಸೆನ್ಸ್ ಅಲ್ವಾ ಫಸ್ಟ್. ಅವ ಏನು ಅದೆಲ್ಲ ನೋಡಲ್ಲ, ಡ್ರೆಸ್ಸಿಂಗ್ ಸೆನ್ಸ್ ಹೆಂಗೈತೆ ಅಂತಾನೆ ನೋಡೋದಲ್ವಾ. ಸೊ ನಾನು ನಾರ್ಮಲ್ ಆಗಿ ಒಂದು ಪ್ಯಾಂಟ್ ಟಿ ಶರ್ಟ್ ಹಾಕೋತೀನಿ, ಅದು ನೀಟ್ ಆಗಿರೋದು ಹಾಕೋತೀನಿ, 10 ಸಲ ಚೇಂಜ್ ಮಾಡ್ತೀನಿ ಅಷ್ಟೇ. ಅದಕ್ಕೆ ಹೇಳ್ತಾರೆ 10 ಸಲ ಎಲ್ಲ ಗೈಸ್. ಬರ್ತಾರೆ, ಇದು ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಇಲ್ಲ, ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿಲ್ಲ. ಯಾವ್ದು ಚೆನ್ನಾಗಿಲ್ಲ ಅಂತೀವ, ಇದು ಚೆನ್ನಾಗೈತೆ, ನನಗ್ ಸೆಟ್ ಆಗ್ತೈತೆ ಅಂತಾರೆ. ಏನ್ ಹೇಳೋಣ ಇದಕ್ಕೆ? ಅಂದ್ರೆ ನನ್ನ ಬಾಡಿಗೆ ಸೆಟ್ ಆಗ್ಬೇಕಲ್ವಾ. ಸೊ ಯಾರು ಗಾಯ್ಸ್ ಅದೇ ಡ್ರೆಸ್ ಹಾಕೊಂಡ್ ಬಂದಿರ್ತಾರೆ, ಮತ್ತೆ ರಿಪೀಟ್ ಅದೇ ಡ್ರೆಸ್ ಅದೇ ಡ್ರೆಸ್ಗೆನೆ ಸ್ವಲ್ಪ ಈ ಶರ್ಟ್ ಹಿಂಗೋ ಏನೋ ಅಂದ್ರೆ ಫ್ಯಾಷನ್ ಮಾಡ್ಕೊಂಡ್ ಬಂದಿರ್ತಾರೆ. ಇದು ಚೆನ್ನಾಗಿಲ್ಲ, ಅದೇ ಚೆನ್ನಾಗಿತ್ತು ಹಳೇದೆ ಅಂದ್ರೆ ಇದೇ ಚೆನ್ನಾಗೈತಿ ಈಗ ಅಂತಾರೆ. ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗೈತೆ ಗೈಸ್ ನಂಗೆ. ಇದೊಂದ್ ಯಾವ ಹೂ ಇಸ್ ಮೋಸ್ಟ್ ರೊಮ್ಯಾಂಟಿಕ್ ಅಂತೆ. ರೊಮ್ಯಾಂಟಿಕ್ ನಮ್ದ್ರಲ್ಲಿ ಆತರ ಏನಿಲ್ಲ. ರೊಮ್ಯಾಂಟಿಕ್ ಅಂತ ಏನಿಲ್ಲ, ನಾರ್ಮಲ್ ಆಗಿ ಇವ್ರ ಜೊತೆ ಯಾವ ರೊಮ್ಯಾಂಟಿಕ್? ನಾರ್ಮಲ್ ಆಗಿ ಮಾತಾಡ್ತೀವಿ. ಹೆಂಗೆ ರೊಮ್ಯಾಂಟಿಕ್ ಅಂತ ಏನಿಲ್ಲ ಗೈಸ್. ಇವ್ರ ರೊಮ್ಯಾಂಟಿಕ್ ಅಲ್ಲ, ಏನು ಒಬ್ಬ ಬಾಯ್ ಫ್ರೆಂಡ್ ಆದ್ರೆ ರೊಮ್ಯಾಂಟಿಕ್ ಮಾಡ್ಬೋದು, ಫ್ರೆಂಡ್ ಹತ್ರ ರೊಮ್ಯಾಂಟಿಕ್ ಮಾಡಕ್ ಆಗತ್ತ. ನೆಕ್ಸ್ಟ್, ಯಾರು ಮೂವಿಗೆ ಹೋದಾಗ ಕಣ್ಣಲ್ಲಿ ನೀರ್ ಹಾಕ್ತಾರೆ, ಎಮೋಷನಲ್ ಆಗ್ತಾರೆ? ಮೀ ಆಲ್ವೇಸ್. ಅಂಡ್ ಇವರು ಕೂಡ ಆಕ್ಚುಲಿ ತುಂಬಾ ಮೂವೀಸ್ ಏನ್ ಹೋಗಿಲ್ಲ ನಾನು ಇವ್ರ ಜೊತೆ. ಮೂವೀಸ್ ಅಷ್ಟೇ, ಒಂದೋ ಎರಡೋ. ಇವಾಗ ಪೆದ್ದಿ ಮೂವಿ ಬಂದಾಗ್ಲೂ ಕಣ್ಣಲ್ಲಿ ನೀರ್ ಹಾಕೊಂಡಿದ್ದಾರೆ. ನನ್ ಕ್ರಿಕೆಟ್ ಆಡೋಕ್ ಆಗ್ಲಿಲ್ಲ ಅಂತ ಹೇಳಿ. ಹೌದು ಗೈಸ್, ನನ್ನ ಅಚೀವ್ಮೆಂಟ್ ಮಾಡಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಅದೇ ತರ ಸ್ಟ್ರಗಲ್ ಬಿದ್ದು ಅವಾಗ ನೋಡಿದಷ್ಟೇ. ನನ್ ಬ್ಯಾಕ್ ಸ್ಟೋರಿ ಎಲ್ಲ ನೋಡಿಲ್ಲ. ಮೊನ್ನೆ ಪೆದ್ದಿ ಮೂವಿಗೆ ಹೋದಾಗ ಏನ್ ಮ್ಯಾಕ್ಸ್ ಅಂದ್ರೆ ಅಮ್ಮಮ್ಮ ಅಂದ್ರೆ ಒಂದ್ 2-3 ಮೂವಿಗೆ ಹೋಗಿರ್ಬೋದು ಅಷ್ಟೇ ಇವ್ರ ಜೊತೆ. ಇನ್ಯಾವುದು ಅಷ್ಟೊಂದ್ ಏನ್ ನೋಡಿಲ್ಲ ಅಷ್ಟೇ. ಹೂ ಇಸ್ ದ ಬೆಸ್ಟ್ ಡ್ಯಾನ್ಸರ್? ಇವ್ರೆ ಬೆಸ್ಟ್ ಡ್ಯಾನ್ಸರ್, ಇವ್ರೆ ಖುಷಿ ನಾಗರಾಜ್ ಅವ್ರೆ. ನಾನ್ ಬ್ಯಾಂಗ್ಳೂರಿಗೆ ಬಂದಿದ್ದೆ, ಅದಕ್ಕೆ ಡ್ಯಾನ್ಸ್ ಅಂತಾನೆ ಬಂದಿದ್ದು. ಯಾರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ? ತುಂಬಾ ಚೆನ್ನಾಗಿ ಹಾಡು ಹೇಳೋದು ಇಬ್ರಲ್ಲೂ ಇಲ್ಲ ಗೈಸ್. ನಾನು ಹಾಡ್ತೀನಿ ನಾರ್ಮಲ್ ಆಗಿ, ನನ್ನ ಬಾತ್ರೂಮ್ ಸಿಂಗರ್ ಗೈಸ್ ಇವರು. ಬಾತ್ರೂಮ್ ಸಿಂಗರ್, ಬಟ್ ಅಷ್ಟು ಇದಿಲ್ಲ, ಪ್ರೊಫೆಷನಲ್ ಇಲ್ಲ, ಬಾತ್ರೂಮ್ ಸಿಂಗರ್. ಮತ್ತೆ ನಾವು ಅದೇ ರೂಮ್ ಅಲ್ಲಿ ಹಾಡ್ ಕೇಳ್ತೀವಿ ಹೊರತು ಹಾಡಕ್ಕೆಲ್ಲ. ನನ್ಗೆ ಹಾಡೋಕ್ ಇಷ್ಟ, ಬಟ್ ಹಾಡಕ್ ಬರಲ್ಲ.
ಅದ ಇದು ವಾಯ್ಸ್ ಓಪನ್ ಆಗಲ್ಲ. ಓಪನ್ ಅಲ್ಲ, ಅದೇನಂದ್ರೆ ಒಂಥರ ವಾಯ್ಸ್ ಹೇಳ್ತೀನಿ ರೀ, ಆಡ್ತಾರೆ, ಇಲ್ಲ ಅಂತ ಹೇಳ್ತಲ್ಲ. ಹಾಡ್ತೀನಿ ನೋಡಿ, ನನ್ ವಾಯ್ಸ್ ಹೆಂಗಿದೆ ಅಂತ ಜಡ್ಜ್ ಮಾಡಿ. ಸಿಂಗ್ ಪ್ಲೀಸ್, ಬೈಬೇಡಿ. ಎಂತ ಎಂತ ಹಾಡುದು? ಏನೋ ಒಂದು ಆಡಿ ನೋಡೋಣ. ಜೀವ ಹೂವಾಗಿದೆ, ಬಾಳು ಜೇನಾಗಿದೆ. ಹಾಗೆ ಕತ್ತೆ ಎಲ್ಲ ಆಡ್ಕೊಂಡ್ಬಿಟ್ಟು 5 ನಿಮಿಷ ಇರ್ರಿ, ಹೇಳ್ತೀನಿ ನೋಡಿ. ಜೀವ ಹೂವಾಗಿದೆ, ಬಾಳು ಜೇನಾಗಿದೆ, ಬಾಳು ಹಾಯಾಗಿದೆ, ನಿನ್ನ ಸೇರಿ ನಾನು. ಜೀವ ನೋಡ್ತಾ ಇರೋರ್ಗೆ ಕಿವಿಯಲ್ಲಿ ರಕ್ತ ಬಂದ್ಬಿಡ್ತು. ಅಕ್ಕ ಚೆನ್ನಾಗ್ ಆಡ್ತೀನಲ್ವಾ ಗೈಸ್, ಬಟ್ ಸಿಂಗರ್ ಅಲ್ಲ ಅಷ್ಟೇ. ಸಿಂಗರ್ ಆಗ್ಬೇಕಂತ ಇದ್ದೆ, ಬಟ್ ಇಷ್ಟ ಆಗಿಲ್ಲ. ಇವಾಗ ಇನ್ನೊಂದು, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾರು ಜಾಸ್ತಿ ಫೋನ್ ಅಲ್ಲೇ ಇರ್ತಾರೆ? ಇವ್ರೆ. ಫೋನ್ ಅಲ್ಲಿ ಅಂದ್ರೆ ಎಡಿಟಿಂಗ್ ಮಾಡ್ತೀನಿ ಗುರು. ಯಾರು ಹೇಳ್ತಿರೋದು? ಯಾರು ಜಾಸ್ತಿ ಫೋನ್ ಅಲ್ಲೇ ಇರ್ತಾರೆ ಅಂದ್ರೆ ಇವ್ರೆ. ಎಡಿಟಿಂಗು ಒಂದು ಪಾರ್ಟ್ ಬಿಡಿ ಗೈಸ್, ಎಷ್ಟೊತ್ತಾದ್ರೂ ಸ್ಕ್ರೋಲಿಂಗ್ ಏನಕ್ಕೆ ಅಂದ್ರೆ ನಾನು ಹೇಳ್ತೀನಿ ಇರ್ರಿ ಒಂದ್ ನಿಮಿಷ ನೋಡಿ. ಇಷ್ಟಕ್ಕೆ ಕೋಪ ಮಾಡ್ಕೊಂತಾರೆ ಗೈಸ್. ಕಮೆಂಟ್ ಹಾಕಿ ಕೆಳಗಡೆ, ನೀವು ಕಮೆಂಟ್ ಹಾಕಿ. ದರ್ಶನ್ ಅವ್ರಿಗೆ ನೀವ್ ಹಂಗ್ ಮಾಡ್ಬೇಡಿ ಅಂತ ಕಮೆಂಟ್ ಹಾಕ್ಬೇಕು ನೀವು. ಏನ್ ಗೊತ್ತಾ ಗೈಸ್, ಸ್ಕ್ರೋಲ್ ಮಾಡಿ ನೋಡಿ. ನಾನ್ ಸ್ಕ್ರೋಲ್ ಎಲ್ಲ ಮಾಡಲ್ಲ, ಎಡಿಟಿಂಗ್ ಎಲ್ಲ ಮಾಡುವಾಗ. ಸೊ ಆಬ್ವಿಯಸ್ಲಿ ಫೋನ್ ನೋಡ್ತಾರೆ. ಯಪ್ಪ ಏನು ಮಾಡುದಿಲ್ಲ, ಅದಕ್ಕೆ ಹಂಗೆ ಹೇಳುದು. ಸ್ಕ್ರೋಲ್ ಮಾಡ್ಕೊಂಡು ಜಾಸ್ತಿ ಫೋನ್ ಯೂಸ್ ಮಾಡೋದು ಇವ್ರೆ. ಫೇಸ್ಬುಕ್ ಅಲ್ಲಾಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಅದು ಯೂಸ್ ಮಾಡಿದ್ಮೇಲೆ ಯಾರ್ ಮೆಸೇಜ್ ಬಂದ್ಯೋ ಏನ್ ಮಾಡಿದ್ರು ಯಾರ್ದು ತಲೆ ಕೆಡಿಸ್ಕೊಳಲ್ಲ. ಅದಲ್ಲಿ ಹಂಗೆ ಬಿಸಾಕ್ಬಿಡು. ವಾಟ್ಸ್ಆಪ್ ಮೆಸೇಜ್ ಮಾಡಲ್ಲ, 5 ನಿಮಿಷ ಫೋನ್ ಮಾಡ್ಬಿಟ್ಟು ಮಾತಾಡಿ ಅಂತ. ಯಾರಾದ್ರೂ ಇದ್ರೆ ನನಗೆ ಮೆಸೇಜ್ ಮೆಸೇಜ್ ಎಲ್ಲ ನೋಡಲ್ಲ. ಯಾರು ಜಾಸ್ತಿ ಫನ್ನಿ ಜೋಕ್ಸ್ ಮಾಡ್ತಾರೆ? ದಿಸ್ ಬಾಯ್ ಅಂತೆ ನೋಡಿ ಗೈಸ್. ನಾನೇ ಗೈಸ್, ಲೈಫ್ ತುಂಬಾ ಚಿಕ್ಕದು, ತುಂಬಾ ತಮಾಷೆ ಎಲ್ಲ ಲೈಫ್ ನ ಎಂಜಾಯ್ ಮಾಡ್ಬೇಕು. ಬೆಳಗ್ಗೆ ನಾನು ಎದ್ದೊಳೋದು ಒಂದು ಹ್ಯಾಪಿ ಮೂಡ್ ಅಲ್ಲಿ ಎದ್ದೊಳ್ತೀನಿ. ಅದನ್ನೇ ನನ್ಗೆ ಮೋಟಿವೇಟ್ ಮಾಡುತ್ತೆ. ನಾನು ಪ್ರತಿಯೊಬ್ಬರಿಗೂ ಇನ್ನೊಂದ್ ಮ್ಯಾಟರ್ ಆಗತ್ತೆ. ಕಾಲ್ ಬರ್ತದೆ. ಇನ್ನೊಂದ್ ಮ್ಯಾಟರ್ ಆಗತ್ತೆ. ಬೆಳಿಗ್ಗೆ ನಾವು ಯಾವ ಮೂಡಲ್ಲಿ ಎದ್ದೇಳ್ತೀವಿ, ಸಂಜೆ ನೈಟ್ ಮಲ್ಗೋವರೆಗೂ ಅದೇ ಮೂಡಲ್ಲಿ ಇರ್ತೀವಿ ನಾವು. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಇದೊಂದು ಇನ್ಫಾರ್ಮೇಶನ್ ಕೊಡ್ಬೇಕು. ನೀವ್ ಯಾವ ವ್ಯಕ್ತಿ ಜೊತೆ ತುಂಬಾ ಕ್ಲೋಸ್ ಆಗಿದ್ದೀರೋ, ಯಾವ ವ್ಯಕ್ತಿ ಜೊತೆ ಕನೆಕ್ಷನ್ ಇದೆಯೋ, ಯಾವ ವ್ಯಕ್ತಿ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗುಡ್ ಮಾರ್ನಿಂಗ್ ಆಗ್ಲಿ, ಒಂದು ಬ್ಯೂಟಿಫುಲ್ ಲೈನ್ ಒಂದು ಹೇಳ್ರಿ ಅವ್ರಿಗೆ. ಇನ್ನೊಂದು ಗೈಸ್, ನಾನ್ ಎಷ್ಟೇ ಜಗಳ 3 ದಿನ ಮಾತಾಡಲ್ಲ ಜಗಳ ಆದ್ರೆ. ಸೊ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಕಳಿಸ್ತಾರೆ, ಅದಕ್ಕೆ ರಿಪ್ಲೈ ಮಾಡ್ತೀನಿ. ಯಾಕಂದ್ರೆ ಇಸ್ ರೆಸ್ಪೆಕ್ಟ್ ಅಲ್ವಾ. ಅವ್ರೇನೋ ಮಾರ್ನಿಂಗ್ ಅಂತ ಕಳ್ಸಿದಾರೆ, ನಾನ್ ಕೋಪದಲ್ಲಿ ಇದೀನಿ ಅಂದ್ರೆ ನಾನ್ ರೆಸ್ಪಾನ್ಸ್ ಮಾಡದಿರೋ ಅಷ್ಟು ಸರಿ ಅನ್ಸಲ್ಲ. ಬಟ್ ರಿಪ್ಲೈ ಮಾಡ್ತೀನಿ. ಗುಡ್ ನೈಟ್ ಗುಡ್ ಮಾರ್ನಿಂಗ್ ಮಾತ್ರ ರಿಪ್ಲೈ ಮಾಡ್ತೀನಿ. ಅದು ಬಿಟ್ರೆ ಇನ್ನೇನಾದ್ರೂ ಜಾಸ್ತಿ ಏನಾದ್ರು ನಾನು ಮೆಸೇಜ್ ಮಾಡಕ್ ಹೋಗಲ್ಲ. ಇನ್ನೇನಾದ್ರೂ ಎಕ್ಸ್ಟ್ರಾ ಇನ್ನೊಂದು ಮೆಸೇಜ್ ಏನಾದ್ರು ಮಾಡಿದ್ರೆ ಅಂತ ಕೇಳಿದ್ರೆ ಅಷ್ಟಕ್ಕೇನೆ ನಿಮ್ ಕೆಲ್ಸ ನೀವ್ ನೋಡ್ಕೊಳ್ಳಿ, ನನ್ ಕೆಲ್ಸ ನಾನ್ ನೋಡ್ಕೊಂತೀನಿ. ಇಷ್ಟೇ ಹೇಳೋದು, ಇಷ್ಟೇ ಗೈಸ್, ಇನ್ನೇನು ಹೇಳೋದು. ನಿಮ್ ಕೆಲ್ಸ ನೀವ್ ನೋಡ್ಕೊಳ್ಳಿ. ಇನ್ನೊಂದ್ ಮೆಸೇಜ್ ಹಾಕಿದ್ರೆ ನಾನ್ ಇನ್ಮೇಲೆ ವಿಡಿಯೋಸ್ ನಿಮ್ ಜೊತೆ ಬರಲ್ಲ ಅಂತ ಡೈರೆಕ್ಟ್ ಹೇಳ್ಬಿಡ್ತಾರೆ. ಅದು ನಾನು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ತುಂಬಾ ಸಲ ಕೇಳಿಸ್ಕೊಂಡಿದ್ದೀನಿ. ಅದು ಬಿಡಿ, ನಾನು ಯಾರಿಗೂ ಪದೇ ಬೇಜಾರ್ ಮಾಡಿದ್ರಿ ಇನ್ನೇನ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಕೇಳಿ. ನೆಕ್ಸ್ಟ್, ಯಾರು ತುಂಬಾ ಗೋಸ್ಟ್ ಗಳಿಗೆ ಎದುರ್ತಾರೆ? ಇವ್ರೆ. ಅಂದ್ರೆ ಗೋಸ್ಟ್ ಅಂದ್ರೆ ದೆವ್ಗಳಿಗೆ. ನಾನ್ ಯಾವ್ದೋ ಸಮಥಿಂಗ್ ಗೆಸ್ಟ್ ಅಂತ ಅನ್ಕೊಂಡೆ. ಗೋಸ್ಟ್ ಗಳಿಗೆ ಮಲ್ಕೊಳಕ್ ಆಗಲ್ಲ ಗೈಸ್. ಏನಂದ್ರೆ ಏನು ಬೇಡ ಗೈಸ್, ಸುಮ್ನೆ ಹಿಂಗ್ ಒಬ್ರೇ ನಿಂತಿರ್ತಾರೆ. ಯಾರು ಎಲ್ಲ ಜನ ಇರ್ಲಿ, ಎಷ್ಟೋ ಜನ ಇರ್ಲಿ, ಸುಮ್ನೆ ಒಬ್ರೇ ನಿಂತಿದ್ರು ಏನಾದ್ರೂ ಒಂದು ರಿಯಾಕ್ಟ್ ಆದ್ರೆ ನಿನ್ನೆ ಗಾಯ್ಸ್ ಶೂಟ್ ಮಾಡ್ತಾ ಇದೀವಿ ಗಾಯ್ಸ್. ಶೂಟ್ ಮಾಡ್ಬೇಕಾದ್ರೆ ನಾನು ಟೀಮ್ ಎಲ್ಲ ಇದಾರೆ, ಟೀಮ್ ಎಲ್ಲ ನಿಂತಿದ್ರು. ನಾನು ಇವ್ರು ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ನಿಂತ್ಕೊಂಡಿದೀವಿ. ನಿಂತ್ಕೊಂಡಿರ್ಬೇಕಾದ್ರೆ ನಾನು ಅವ್ ಬಂತು. ಅದು ಬಿಡಿ, ಅದು ಮಕ್ಕಂದೇನಾದ್ರು ಬಿದ್ದಿದ್ರೆ ಗಾಯ್ಸ್ ಮಕ ಮುತ್ತಿ ಇಲ್ಲ ಅದು ಹೆರ್ಜಾಯ್ತು, ಅದಕ್ಕೇನೆ ಇದಾಯ್ತು. ಇನ್ನೊಂದು ಅಕಸ್ಮಾತ್ ಏನಾದ್ರು ನಮ್ಮ ಮನೆಯಲ್ಲಿ ಅಕಸ್ಮಾತ್ ಎಲ್ಲಾದ್ರೂ ಈಚೆ ಹೋದಾಗ ನಾವೆಲ್ಲಾದ್ರೂ ನೈಟ್ ಏನಾದ್ರು ಲೇಟ್ ಆಗ್ತಿದೆ, ಮನೆಗೆ ಶೂಟ್ ಮುಗಿಸ್ಕೊಂಡ್ ಮನೆಗೆ ಹೋಗ್ಬೇಕಾದ್ರೆ ಲೇಟ್ ಆಗ್ತಿದೆ ಅಂದಾಗ, ಸರಿ ಆ ಟೈಮಲ್ಲಿ ಏನಾದ್ರು ಕಾರಲ್ಲಿ ಒಬ್ಬರನ್ನೇ ಬಿಡ್ಬೋದು ಅಂದ್ರೆ ಇರಲ್ಲ.
ನಾನಂತೂ ಇರಲ್ಲ guys. ಇರೋದೇ ನಮ್ಮ ಇಲ್ಲ. ಮನೇಲಿ ನಾನು ಒಬ್ರೇ ಇದ್ರೆ ಅಣ್ಣ ಅತ್ತೆ ಅವ್ರೇನಾದ್ರು ಮನೇಲಿ ಇದ್ರೆ ನಾನು ಇರ್ತೀನಿಲ್ಲ, ಇವ್ರ ಮನೆಗೆ ಓಡ್ಕೊಂಡ್ ಇರಲ್ಲ, ಒಬ್ರೇ ಇರಲ್ಲ. ಇರಲ್ಲ. ಆ, ಎಲ್ಲೂ ಇದು, ಇರಲ್ಲ. ದೆವ ಅಲ್ಲ, ಈ ಅಮ್ಮನ್ ನೋಡಿದ್ರೇನೆ ದೆವ ಎದ್ರಕೊಂಡು ಹೋಗ್ಬೇಕು ಆ ತರ ಲೈಟ್ ಕಿರ್ಚಾಡ್ತಾರೆ. ಆನ್ ಅಲ್ಲಿ ಇಟ್ಕೊಂಡ್ ಮಲ್ಕೊಂತೀನಿ ನಾನು, ಅಂತ ಹುಡ್ಗಿ ನಾನು. ಇನ್ನೊಂದು, ಹೂ ಲವ್ಸ್ ಶಾಪಿಂಗ್ ಮೋರ್? ನಾನೇ ಶಾಪಿಂಗ್ ಮಾಡ್ತೀನಿ. ಅವರೇ ಶಾಪಿಂಗ್ ಜಾಸ್ತಿ ಮಾಡೋದು, ತುಂಬಾ ಇಷ್ಟ ಶಾಪಿಂಗ್. ಡ್ರೆಸ್ಸಿಂಗ್ ಅಂದ್ರೆ ತುಂಬಾ ಇಷ್ಟ, ಸೊ ಹಾಗಾಗಿ ನಂದೆ. ಬಟ್ ಕರ್ಕೊಂಡ್ ಹೋಗೋದು ಇವ್ರನ್ನೇ, ಮಾಡೋದ್ ನಾನು, ಬಟ್ ಖರ್ಚು ಮಾಡೋದ್ ನಾನು. ಇವ್ರೇನ್ ಖರ್ಚು ಮಾಡಲ್ಲ. ಮತ್ತೆ ಅವ್ರ ಶಾಪಿಂಗ್ ಬರ್ತಾರೆ ಅಷ್ಟೇ ಜೊತೆಗೆ. ಮಾಡ್ತಾರೆ. ಅಲ್ಲೇನೋ ನನ್ಗೇನಾದ್ರು ಇಷ್ಟ ಆಯ್ತು ಅಂದ್ರೆ ನಮ್ಗೆ ಗೊತ್ತಲ್ಲ, ಇವ್ರಿಗೂ ನಾನೇ ಹುಡುಗರು ಪ್ಯಾಂಟ್ ಹೋದ್ರೆ 1000 ರೂಪಾಯಿ, ಹುಡುಗಿರ್ ಅದೇ ಬಟ್ಟೆನ 4 ಜೊತೆ 5 ಜೊತೆ ಬಟ್ಟೆ ತಗೊಂಡ್ಬರ್ತಾರೆ. ಹುಡುಗರ್ ಕಷ್ಟ ಹುಡುಗರ್ಗೆ ಗೊತ್ತು, ಯಾರ್ಯಾರೆಲ್ಲ ಹುಡುಗರ್ ನೋಡ್ತಾ ಬಟ್ ಫ್ರೆಂಡ್ಶಿಪ್ ಅಲ್ಲಿ ಎಲ್ಲ ನಮ್ ಆತರ ಏನು ಇಲ್ಲ, ಕಾಮನ್. ಗೈಸ್ ಆ ತರ ನಾವಿಬ್ರು ಏನು ಅನ್ಕೊಂಡೇ ಇಲ್ಲ. ನೋಡೋಣ. ನೀವ್ ಹಿಂದೆ ಬನ್ನಿ, ನಾನ್ ಹಿಂದೆನೆ ಕೂತಿದ್ದೀನಿ. ನಾನ್ ಯಾರು ಬಿಗ್ಗೆಸ್ಟ್ ಫುಡಿ? ಇವ್ರೆ ಫುಡಿ, ಅದಾಗ್ಲೇ ಹೇಳಿದ್ವಿ, ತುಂಬಾ ಫುಡಿ ಇವ್ರೆ. ಯಾರು ರೂಮ್ ನ ತುಂಬಾ ಕ್ಲೀನ್ ಆಗಿ ಇಟ್ಕೊಂತಾರೆ? ಇವ್ರ ರೂಮ್ ನಾನ್ ಕ್ಲೀನ್ ಮಾಡ್ತೀನಿ ಗೈಸ್. ಬಂದು ನಾನ್ ಶೂಟ್ ಮುಗಿಸ್ತೀನಿ ಎಷ್ಟೇ ರೂಮ್ ಕ್ಲೀನ್ ಆಗಿದೆ ಅಂದ್ರೆ ಒಂದ್ ನಿಮಿಷ, ಐ ವಿಲ್ ಟೆಲ್ ಯು. ನಾನ್ ಹೇಳೋದ್ ಏನಂತ ಹೇಳಿ ಅಂದ್ರೆ, ಭವಿತ್ ಅವ್ರು ಜಾಸ್ತಿ ರೂಮಿಗೆ ಬರಲ್ಲ, ಇವ್ರ ರೂಮ್ಗೆ ಆಂಟಿನೂ ಬರಲ್ಲ, ಅಂಕಲು ಬರಲ್ಲ. ಸೊ ಗಿಜಿ 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 ಅಂತ ಇಟ್ಟಿರ್ತಾರೆ, ನಾನೇ ಜಾಸ್ತಿ ಬರೋದು. ಸೊ ಹಾಗಾಗಿ ಗಿಜಿ ಗಿಜಿ ಅಂತ ಏನಾದ್ರು ಎಡಿಟಿಂಗ್ ಮಾಡುವಾಗ ಇಲ್ಲೇನೆ ಎಲ್ಲ ಮಾಡ್ತೀವಲ್ಲ, ಸೊ ಹಾಗಾಗಿ ಬಂದಾಗ ನಾನೇ ಕ್ಲೀನ್ ಮಾಡ್ತೀನಿ. ಇವಾಗ ನಾನ್ ಬಂದ್ ಮಾಡಿದೀನಿ ಗೈಸ್, ಇವಾಗ. ಈಗ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಏನಕ್ಕೆ ಇಷ್ಟು ಆಲ್ಮೋಸ್ಟ್ ಅದೊಂದು ತುಂಬಾ ಕ್ವಶನ್ಸ್ ಇದೆ. ಸೊ ಅದಕ್ಕೆ ಏನ್ ಮಾಡ್ತಾ ಇದೀವಿ, ಇದನ್ನ ನೆಕ್ಸ್ಟ್ ಪಾರ್ಟ್ 2 ಅಂತ ಏನಾದ್ರು. ಪಾರ್ಟ್ 2 ಅಂತ ಏನಿಲ್ಲ, ಜಾಸ್ತಿ ಯಾರು ಇನ್ನ ಕ್ವಶನ್ ಕೇಳ್ತಾರೆ ಅವಾಗ ಬೇಕಿದ್ರೆ ಮಾಡ್ತೀವಿ. ಇನ್ನ ಮೋಸ್ಟ್ಲಿ ಗೈಸ್ ಯಾರೇ ಕ್ವಶನ್ ಕೇಳಿದ್ರು ಇನ್ನ ಡೇಂಜರಸ್ ಕ್ವಶನ್ ಕೇಳಿ ಗೈಸ್. ಏನಂದ್ರೆ ಡೇಂಜರಸ್ ಕಮೆಂಟ್ ಹಾಕಿ, ಈ ತರ ಮಾಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಯಾಕೆ ಅಂದ್ರೆ ನಾವು ನಾರ್ಮಲ್ ಆಗಿ ನಿಮ್ಗೆ ಏನ್ ಎಂಟರ್ಟೈನ್ಮೆಂಟ್ ಕರೆಕ್ಟ್ ಆಗಿ ಸಿಗ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಬಿಕಾಸ್ ನಿಮ್ಗೆ ಈ ತರಾನೇ ಬೇಕು, ನನ್ಗೆ ಈ ತರ ಮಾಡಿ ನೀವು ಅಂತ ಹೇಳಿದ್ರೆ ಒಬ್ವಿಯಸ್ಲಿ ಅದು 100% ನಾವು ನೋಡಿ ಅದು ಮಾಡಕ್ಕಾಗಲ್ಲ ನೋಡ್ಬಿಟ್ಟು ನಾವು ಮಾಡ್ತೀವಿ. ಸೊ ಅದಕ್ಕೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ನಾವ್ ಯಾವ್ದೇ ರೀತಿ ಹಿಂಜರಿಗ್ತಾ ಇಲ್ಲ, ಯಾವ್ದೇ ರೀತಿ ಇದ್ ಮಾಡಲ್ಲ. ನಿಮ್ಮ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತಾನೆ ನಾವು ಮುಂದೆ ಬಂದಿರೋದು. ಸೊ ನೀವೇನಾದ್ರು ಹೇಳ್ಬೇಕಾ? ಹಿಂಗೆ ಗೈಸ್, ಜಾಸ್ತಿ ಏನು ಮಾತಾಡಲ್ಲ ಇವರು. ಇಷ್ಟೊತ್ತು ಯಾರ್ಯಾರೆಲ್ಲ ವಿಡಿಯೋಸ್ ನೋಡಿದಿರೋ, ಯಾರ್ಯಾರೆಲ್ಲ ಲೈಕ್ ಮಾಡಿರೋ, ದಯವಿಟ್ಟು ಲೈಕ್ ಮಾಡಿ. ಇಷ್ಟೊತ್ತು ಗಂಟ ನೋಡಿದೀರಾ, ಒಂದ್ ಲೈಕ್ ಮಾಡಿ, ಒಂದ್ ಸಬ್ಸ್ಕ್ರೈಬ್ ಮಾಡಲ್ವಾ? 100% ಮಾಡಿರ್ತೀರಾ ನೀವು. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ಅಂಡ್ ಇದೇ ತರ ನಿಮ್ಗೆ ಇನ್ನ ವಿಡಿಯೋಸ್ ನ ಕೊಡ್ತಾ ಹೋಗ್ತೀವಿ. ಅಂಡ್ ವಿಡಿಯೋ ಸ್ವಲ್ಪ ಲೇಟ್ ಆಗ್ತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂಡ್ ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲೆಲ್ಲ ಇಟ್ಕೊಳ್ಳಿ ಗೈಸ್, ಎಲ್ಲಾದ್ರು ನಮ್ಗೆಲ್ಲ ಸಪೋರ್ಟ್ ಮಾಡಿ. ಬಾಯ್ 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 ಬಾಯ್, ಲವ್ ಯು.